ಯತ್ರ ನಾರ್ಯಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ. ಹೆಣ್ಣು ಜಗದ ಕಣ್ಣು, ಹೆಣ್ಣಿಂದಲೇ ರಾಮಾಯಣ, ಹೆಣ್ಣಿಂದಲೇ ಮಹಾಭಾರತ. ಆದರೆ ಸತ್ಯ, ತ್ರೇತ, ದ್ವಾಪರ ಹಾಗೂ ಕಲಿಯುಗದಲ್ಲಿ ಹೆಣ್ಣಿನ ಮೇಲಿನ ಶೋಷಣೆ ತಪ್ಪಿದ್ದಲ್ಲ. ಹೌದು, ಇದೊಂದು ಮಾತಿನ ಕತೆ, ಒಂದು ಹೆಣ್ಣಿನ ಶಾಪದ ಕತೆ, ಒಬ್ಬ ಮಹಾನ್ ವ್ಯಕ್ತಿಯ ಮರಣದ ಕತೆ. ಹೌದು ಬಾಂಧವರೇ, ಇದು ಭೀಷ್ಮ ಮತ್ತು ಅಂಬೆಯ ಕತೆ. ಒಂದು ಕಡೆ ಪ್ರತಿಜ್ಞೆಗೆ ಬದ್ಧನಾದ ವೀರನಾದರೆ ಮತ್ತೊಂದು ಕಡೆ ಪ್ರೀತಿಗೆ ನ್ಯಾಯ ಹುಡುಕಿದ ಕನ್ಯಾಮಣಿ. ಒಂದು ತಪ್ಪು ನಿರ್ಧಾರ ಇಬ್ಬರ ಜೀವನದ ದಾರಿಯನ್ನು ಬದಲಾಯಿಸಿತು. ತನ್ನ ಪ್ರೀತಿಗಾಗಿ ಚಿತೆಗೆ ಹಾರಿ ಪ್ರಾಣತ್ಯಾಗ ಮಾಡಿದ ಆ ಮಹಾತಾಯಿಯು ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಭೀಷ್ಮನ ಎದುರು ಶಿಖಂಡಿಯಾಗಿ ಬಂದು ನಿಂತಾಗ ಭೀಷ್ಮನು ಆಕೆಯ ಎದುರು ಶಸ್ತ್ರತ್ಯಾಗ ಮಾಡುತ್ತಾನೆ ಹಾಗೂ ತನ್ನ ಜೀವನ ಗಂಗಾ ಮಾತೆಯ ಪುತ್ರ ಭೀಷ್ಮ ನನ್ನ ತಾಯಿಯ ಪಾವಿತ್ರ್ಯತೆಯ ಮೇಲೆ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಾನು ಹಸ್ತಿನಾಪುರದ ರಾಜನಾಗಿ ಅಲ್ಲ, ದಾಸನಾಗಿ ಸೇವೆಯನ್ನು ಮಾಡುತ್ತೇನೆ. ಹಸ್ತಿನಾಪುರದ ಒಳಿತಿಗಾಗಿ ಶ್ರಮಿಸುತ್ತೇನೆ ವಿನಃ ಯಾವುದೇ ವೈವಾಹಿಕ ಸುಖ ಭೋಗಗಳನ್ನು ಅನುಭವಿಸುವುದಿಲ್ಲ. ನನ್ನ ಸಂತತಿಯನ್ನು ಬೆಳಗುವುದಿಲ್ಲ. ನಾನು ಆಜನ್ಮ ಪರ್ಯಂತ ಬ್ರಹ್ಮಚರ್ಯವನ್ನು ಸ್ವೀಕರಿಸುತ್ತೇನೆ. ಇಲ್ಲಿ ನನ್ನನ್ನು ಸೋಲಿಸುವಷ್ಟು ಪರಾಕ್ರಮಶಾಲಿಗಳು ಯಾರಿದ್ದೀರಿ? ನಿಲ್ಲು ಅಲ್ಲೇ. ಮುಂದಕ್ಕೆ ಬರೆದಿರೋ ಅಂಬೆ, ನಿನಗಾಗಿ ತೆರೆದಿದ್ದ ನನ್ನ ಕನಸಿನ ಕದ ಮುಚ್ಚಿದೆ. ಈಗ ನೀನು ನನ್ನೊಲುಮೆಯ ಹೆಣ್ಣು ಅಲ್ಲ, ವ್ಯಕ್ತಿಯೂ ಅಲ್ಲ. ನೀನೊಂದು ವಸ್ತು, ಆ ಭೀಷ್ಮನು ಜಯಿಸಿದ ವಸ್ತು. ಆತನಿಂದ ಮುಕ್ತಿ ಪಡೆದು ಹೂವಿನಿಂದ ಹೂವಿಗೆ ಹಾಡುವ ತುಂಬಿಯಂತೆ ನನ್ನೆಡೆಗೆ ಬಂದಿರುವ ನೀನು ಹೆಣ್ಣಲ್ಲ, ಒಬ್ಬಳು ವ್ಯಭಿಚಾರಿಣಿಯೇ. ನಿನ್ನ ಪ್ರೀತಿಯ ದ್ವೇಷವನ್ನು ಸಿರಾಗಿಸಿಕೊಂಡು ನಿನ್ನಲ್ಲಿಗೆ ಬಂದಿರು. ನನ್ನ ಭೂಮಿಯ ಕರೆಯನ್ನು ಕೇಳುವಂತವನು ಶಾಲ್ವ, ಕೇಳುವಂತವನು. ಭೀಷ್ಮ, ಶಾಲ್ವನಿಂದ ತೊರೆಯಲ್ಪಟ್ಟ ನಾನು ನೀನಿಲ್ಲದ ಮೀನಿನಂತಾಗಿದ್ದೇನೆ. ನಾನು ವಿವಾಹವಾಗುವುದಾದರೆ ಅದು ನಿನ್ನೊಂದಿಗೆ ಮಾತ್ರ. ಕಾಶಿರಾಜನಲ್ಲಿ ನನ್ನ ದೃಷ್ಟ ಪುತ್ರಿಯನ್ನು ವರಿಸಿ ಜೀವನ ಕೊಡು. ದೇವಿ, ನನ್ನನ್ನು ಕ್ಷಮಿಸಿ, ಆದರೆ ಇದು ಸಾಧ್ಯವಿಲ್ಲ. ನಾನು ಆಜನ್ಮ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದೇನೆ. ನಾನು ನನ್ನ ಪ್ರತಿಜ್ಞೆಗೆ ಬದ್ಧನಾಗಿದ್ದೇನೆ. ಭೀಷ್ಮ, ನಿನ್ನಿಂದಾಗಿ ನನ್ನ ಬಾಳು ನರಕವಾಯಿತು. ಹೃದಯದ ಭಾಷೆ ಅರ್ಥವಾಗದ ಪಶು ನೀನು. ನನ್ನ ಎಲ್ಲ ಯಾತನೆ, ಎಲ್ಲ ಹತಾಶೆಗಳ ಕಾರಣ ನೀನು ಭೀಷ್ಮ, ನೀನು. ನಿನ್ನಿಂದ ನನಗೆ ಸಿಕ್ಕ ಯಾತನೆಗಿಂತ ಅಧಿಕ ಯಾತನೆ
ಹೆಲವೋ ಭೀಷ್ಮ. ನೀನೆಷ್ಟೇ ಉತ್ತಮ ಪುರುಷನಾದರೂ ನೀನು ಮಾಡಿರುವ ಅನ್ಯಾಯಗಳು ಒಂದೆರಡಲ್ಲ. ನೀನು ಇಚ್ಛಾ ಮರಣಿಯೇ ಆಗಿರಬಹುದು, ಆದರೆ ನನ್ನ ಈ ಜನ್ಮದ ಕಾರಣವೇ ನಿನ್ನ ಮೃತ್ಯು. ಹೆಣ್ಣು ನಿನಗೆ ಉಳಿಗಾಲವಿಲ್ಲ. ಇದು ಒಂದು ಕಥೆಯ ಅಂತ್ಯವಲ್ಲ, ಇದು ಪ್ರತಿಜ್ಞೆಯ ಪವಿತ್ರತೆಗೆ ನೀಡಿದ ನಿರಂತರ ನಮನ. ಕಾಲಚಕ್ರದ ಹದಬಡಿಕೆಗಳ ನಡುವೆ ಧರ್ಮದ ದಾರಿಯಲ್ಲಿ ನಡೆದವರ ನಿಶ್ಚಲತೆ. ಪ್ರೀತಿಯು ಆಗಿರಬಹುದು, ಆದರೆ ಅದರ ನಿರಾಕರಣೆಯ ನೋವು ಪ್ರತೀಕಾರವೂ ಆಗಬಹುದು. ಯುದ್ಧವು ತಾರತಮ್ಯವಲ್ಲ, ಅದು ಪಾಠ. ಹೃದಯವು ಶತ್ರುವಲ್ಲ, ಅದು ಶಕ್ತಿ.